Hi, I'm Kaviraj from scoringtarget.com. In today's session, we are going to solve state level SSLC preparatory examination February 2022. ಸೊ ಆತ್ಮೀಯ ವಿದ್ಯಾರ್ಥಿಗಳ ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ ಫೆಬ್ರವರಿ 2022ರ ಇಂಗ್ಲೀಷ್ ದ್ವಿತೀಯ ಭಾಷೆ ಇಂಗ್ಲೀಷ್ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಸಾಲ್ವ್ ಮಾಡ್ತಾ ಇದ್ವಿ. ಸೊ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಕೂಡ ಎರಡನ್ನು ಕೂಡ ನಿಮ್ಗೆ ತೋರಿಸ್ತಾ ಇರ್ತೀನಿ. ಸೊ ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ನೀವು ಮೊಬೈಲಲ್ಲಿ ಸೇವ್ ಮಾಡ್ಕೊಳ್ಳಿ. ನಿಮ್ಮ ಮುಂದಿನ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಈಗ ನಾವು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಡೆಸಿದಂಥ ಒಂದು ಎಕ್ಸಾಮ್ನ ಒಂದು ಪ್ರಶ್ನೆ ಪತ್ರಿಕೆ ನೋಡ್ತಾ ಇದ್ದೀವಿ. ಈಗಾಗಲೇ ಅದು ಎಕ್ಸಾಮ್ ನಡೆದಂಥ ಡೇಟ್ 23/2/2022ರಂದು. ಸೊ ಈ ಪ್ರಶ್ನೆ ಪತ್ರಿಕೆ ನನಗೆ ನೇರವಾಗಿ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಇಲ್ಲಿ 4 ಆಲ್ಟರ್ನೇಟಿವ್ಸ್ ಸಂಬಂಧಪಟ್ಟಂತೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. ಸತೀಶ್ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್ ಅಂತ ಒಂದು ಪ್ರಶ್ನೆ ಇದೆ. ಸೊ ಇದರ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಬಿ ಈಸ್ ಹಿ ಅಂತ ನಮಗೆ ಕ್ವೆಶನ್ ಟ್ಯಾಗ್ನ ಉತ್ತರ ಆಗುತ್ತೆ. ಇನ್ನು ಎರಡನೇ ಪ್ರಶ್ನೆಗೆ ಹೋದಾಗ ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ಲ್ಯಾಂಗ್ವೇಜ್ ಫಂಕ್ಷನ್. ಸೊ ಲ್ಯಾಂಗ್ವೇಜ್ ಫಂಕ್ಷನ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದೆ. ನೋಡಿ ಸೆಂಟೆನ್ಸ್ ಏನಿದೆ, ಕುಡ್ ಯು ಡ್ರಾಪ್ ಮೀ ಎಟ್ ದ ರೈಲ್ವೆ ಸ್ಟೇಷನ್ ಅಂತ ಇದೆ. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಸೀಕಿಂಗ್ ಹೆಲ್ಪ್. ಇನ್ನು ಮೂರನೇ ಪ್ರಶ್ನೆ ಫಿಲ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ವರ್ಡ್ ಅಂತ ಇದೆ. ಸೊ ಅದು ಇಫ್ ಕ್ಲಾಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ. ಇಫ್ ಐ ಹ್ಯಾಡ್. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ವುಡಂಟ್ ಹ್ಯಾವ್. ಸೊ ಕಾಮನ್ ಆಗಿ ವುಡ್ ಹ್ಯಾವ್ ಬರ್ತಿತ್ತು, ಬಟ್ ಇಲ್ಲಿ ವುಡಂಟ್ ಹ್ಯಾವ್ ಯಾಕೆ ಬಂದಿದೆ ಅಂತ ನಿಮ್ಮೊಂದು ಡೌಟ್ ಇರ್ಬೋದು. ಇಫ್ ಐ ಹ್ಯಾಡ್ ಕನ್ಸಲ್ಟೆಡ್ ದ ಡಾಕ್ಟರ್ ಇನ್ ದ ಬಿಗಿನಿಂಗ್ ಐ ಡ್ಯಾಶ್ ಬಿಕಮ್ ವೀಕ್. ನಾನು ಒಂದು ವೇಳೆ ಮುಂಚೆನೇ ವೈದ್ಯರಿಗೆ ಭೇಟಿಯಾಗಿದ್ದರೆ ನಾನು ವೀಕ್ ಆಗ್ತಾ ಇರಲಿಲ್ಲ ಅಂದರೆ ನೆಗೆಟಿವ್ ಸೆಂಟೆನ್ಸ್. ಆದ್ದರಿಂದ ನಾವಿಲ್ಲಿ ವುಡ್ ನಾಟ್ ಹ್ಯಾವ್ ಅಂತ ಉತ್ತರವನ್ನು ಬರೀಬೇಕು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಮೇನ್ ಕ್ವೆಶನ್ ಸಬ್ ಕ್ವೆಶನ್ ನಂಬರ್ 4ಅಲ್ಲಿ ಇನ್ಫಿನಿಟಿಗೆ ಸಂಬಂಧಪಟ್ಟಂತೆ ಇದೆ. ಇನ್ಫಿನಿಟಿ ತುಂಬ ಈಸಿಯಾಗಿರುತ್ತೆ. ಏನಿರುತ್ತೆ ಅಲ್ಲಿ 2+ ವರ್ಬ್ ಇರುತ್ತೆ. ಸೊ ಅಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಟು ಲಿಸನ್. ಮೇನ್ ಕ್ವೆಶನ್ 2ಗೆ ಹೋಗೋಣ. ಈಗ ಕಂಬೈನ್ ಕೋಲೋಕೇಟಿವ್ ವರ್ಡ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಸ್ವೀಟ್ ಅಂತ ಏನಿದೆ, ಸ್ವೀಟ್ನ ಒಂದು ಕೋಲೋಕೇಟಿವ್ ವರ್ಡ್ ಯಾವುದಂದರೆ ಸ್ವೀಟ್ ಮೆಮೊರಿ. ಇನ್ನು 6ನೇ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 1 ಸಿಲೆಬಲ್. 1 ಸಿಲೆಬಲ್ ಇದ್ದಂಥ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಲೇಮ್ ಅಂತಕ್ಕಂಥ ಪದ 1 ಸಿಲೆಬಲ್. ಇನ್ನು 7ನೇ ಪ್ರಶ್ನೆ, ರೈಟ್ ದಿ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರ್ಯಾಕೆಟ್. ಸೊ ಬ್ರ್ಯಾಕೆಟಲ್ಲಿ ನಮಗೆ ಬ್ಯೂಟಿ ಅಂತ ವರ್ಡ್ ಕೊಟ್ಟಿದ್ದಾರೆ. ಆ ವರ್ಡ್ನ ಫಾರ್ಮನ್ನು ಚೇಂಜ್ ಮಾಡಿ ಬರೀಬೇಕು. ದ ಸನ್ಸೆಟ್ ಅಟ್ ಬಿಸೈಲ್ ಈಸ್ ಅ ಡ್ಯಾಶ್ ಡ್ಯಾಶ್ ಸೈಟ್. ಇಲ್ಲಿ ಬ್ಯೂಟಿಫುಲ್ ಅಂತ ಬರೀಬೇಕು. ಇನ್ನು 8ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದಿ ಕರೆಕ್ಟ್ ಆರ್ಟಿಕಲ್. ಹಿ ಫಾಟ್ ಲೈಕ್ ಅ ಹೀರೋ. ಇಲ್ಲಿ ಆರ್ಟಿಕಲ್ ಎ ಅನ್ನು ತುಂಬಬೇಕು. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. 9, ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್. ಅಂಡರ್ಲೈನ್ ಮಾಡಿದಂಥ ಪದದ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದಾಗುತ್ತೆ ಅಂತ. ದ ಫುಡ್ ಈಸ್ ಸರ್ವ್ಡ್ ಕ್ವಿಕ್ಲಿ. ಸೊ ಕ್ವಿಕ್ಲಿ ಈಸ್ ಅಡ್ವರ್ಬ್. 10ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಸೂಟೇಬಲ್ ಲಿಂಕರ್. ಸೊ ಇಲ್ಲಿ ಲಿಂಕಿಂಗ್ ವರ್ಡ್ ಯಾವುದಾಗುತ್ತೆ. ನಾವು ಕೀ ಆನ್ಸರ್ ನೋಡ್ಕೊಂಬರೋಣ. ಲಿಂಕಿಂಗ್ ವರ್ಡ್ ಯಾವುದಾಗುತ್ತೆ, ಬಟ್. 10ನೇದು ಬಟ್ ಆಗುತ್ತೆ. ಓಕೆ, ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. 11ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೊಸಿಷನ್. ಸೊ ಇಲ್ಲಿ ಯಾವ ಪ್ರಿಪೊಸಿಷನನ್ನು ತುಂಬ್ತೀರಾ. ದೇರ್ ಈಸ್ ನೋ ವಾಟರ್ ಇನ್ ದ ಪಾಟ್. ಸೊ ಇಲ್ಲಿ ಇನ್ನನ್ನು ತುಂಬಬೇಕು. 12, ನಮಗಿಲ್ಲಿ ವರ್ಬ್ ಫಾರ್ಮ್, ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಕೇಳಿದ್ದಾರೆ 12ನೇ ಪ್ರಶ್ನೆಯಲ್ಲಿ. ಸೊ ಇಲ್ಲಿ ಸೇಲ್ ಅಂತ ಕೊಟ್ಟಿದ್ದಾರೆ. ಹಿ ಡ್ಯಾಶ್ ಡ್ಯಾಶ್ ಫಾರ್ ಇಂಗ್ಲೆಂಡ್ ನೆಕ್ಸ್ಟ್ ಮಾರ್ನಿಂಗ್. ಅಂದರೆ ನೆಕ್ಸ್ಟ್ ಮಾರ್ನಿಂಗ್ ಅವರು ಇಂಗ್ಲೆಂಡ್ಗೆ ಹೋಗೋರಿದ್ದಾರೆ. ಸೊ ಇಲ್ಲಿ ಅಂದರೆ ಫ್ಯೂಚರ್ ಪ್ಲ್ಯಾನ್ ಇದೆ. ಸೊ ಫ್ಯೂಚರ್ ಪ್ಲ್ಯಾನ್ ಇದ್ದಾಗ ನಾವು ಇದಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಬರ್ತೀವಿ. ಸರಿಯಾದ ಉತ್ತರ ಸೇಲ್ಸ್. ಆನ್ಸರ್ ನೋಡಿ, ಕೀ ಆನ್ಸರಲ್ಲಿ 12ನೇ ಉತ್ತರ SAILS. 13ನೇ ಪ್ರಶ್ನೆ, ಯೂಸ್ ದ ವರ್ಡ್ ಪ್ಲೇ ಆ್ಯಸ್ ವರ್ಬ್ ಇನ್ ಅ ಸೆಂಟೆನ್ಸ್. ಸೊ ಪ್ಲೇ ಅಂತಕ್ಕಂಥ ಪದವನ್ನು ನಾವು ಏನು ಮಾಡಬೇಕು, ಈ ಒಂದು ಪದವನ್ನು ವರ್ಬ್ ಆಗಿ ಬಳಸಬೇಕು. ಆನ್ಸರ್ ಐ ಪ್ಲೇ ಕ್ರಿಕೆಟ್ ಡೈಲಿ. ನೆಕ್ಸ್ಟ್ 14, ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ. ಸೊ ಕೆಳಗಡೆ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅದನ್ನು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಮಾಡಿ ಅಂತ.
Daksha is the wisest girl in the class. ಸೊ ಇದಕ್ಕೆ ನಾವು ಏನು ಮಾಡಬೇಕು, ಕಂಪೇರಿಟಿವ್ ಡಿಗ್ರಿ ಮಾಡಬೇಕು. ಸೊ ಲುಕ್ ಎಟ್ ದ ಆನ್ಸರ್. Daksha is wiser than any other girl in the class is the right answer. Next, question number 15. Change this sentence into passive voice. The president is presiding the meeting ಅಂತ ಇದೆ. ಸೊ ಈ ಸೆಂಟೆನ್ಸ್ ನಾವು ಏನು ಮಾಡೋಕ್ಕೆ ಈಗ ಅಂದರೆ ಪ್ಯಾಸಿವ್ ವಾಯ್ಸನ್ನು ಮಾಡಬೇಕು. ಸೊ ಆನ್ಸರ್ ನೋಡಿ, ದ ಮೀಟಿಂಗ್ ಈಸ್ ಬೀಂಗ್ ಪ್ರೆಸಿಡೆಡ್ ಬೈ ದಿ ಪ್ರೆಸಿಡೆಂಟ್. ನೆಕ್ಸ್ಟ್, ಚೇಂಜ್ ದಿ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಸೊ ಇಂಡೈರೆಕ್ಟ್ ಸ್ಪೀಚನ್ನು ಮಾಡಬೇಕು. ಹಿ ಸೆಡ್ ಐ ಮೆಟ್ ದಿಸ್ ಮ್ಯಾನ್ 2 days ago. ಸೊ ಇದು ಇಂಡೈರೆಕ್ಟ್ ಮಾಡಿದರೆ ಹಿ ಸೆಡ್ ದ್ಯಾಟ್ he had met that man 2 days before. ಓಕೆ, ಈಗ ಮೇನ್ ಕ್ವೆಶನ್ ನಂಬರ್ 3 ಅಲ್ಲಿ ಫಾಲೋಯಿಂಗ್ ಎಡಿಟಿಂಗ್ ಎರರ್ ಸಂಬಂಧಪಟ್ಟಂತೆ ಇದೆ. ಇಲ್ಲೊಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ. ಅಲ್ಲಿ ನಾವು ಎರರ್ಸನ್ನು ಸರಿ ಮಾಡಬೇಕು. ಪ್ಲೂರಲ್ ಟು ಬಿ ಆ್ಯಡೆಡ್, ಇಲ್ಲಿ ಎಲ್ಲಿ ಒಂದು ಪ್ಲೂರಲನ್ನು ಬಿಟ್ಟಿದ್ದಾರೆ, ನಾವು ಸರಿಪಡಿಸಬೇಕು. ಇಲ್ಲಿ ಗ್ಲೋ ಅಂತಿದೆಯಲ್ಲ, ಇದು ಗ್ಲೋವ್ಸ್ ಅಂತ ಪ್ಲೂರಲ್ ಮಾಡಬೇಕು. ಇನ್ನು ಆ್ಯಡ್ವರ್ಬ್ ಒಂದು ಮಿಸ್ಟೇಕ್ ಆಗಿದೆ ಅಂತ ಇಲ್ಲಿ ಸ್ಲೋ ಇದೆಯಲ್ಲ, ಅದನ್ನು ಸ್ಲೋಲಿ ಅಂತ ಮಾಡಬೇಕು. ಸೊ ಕೀ ಆನ್ಸರಲ್ಲಿ ಕೂಡ ಗ್ಲೋ ಇದ್ದದ್ದು ಗ್ಲೋವ್ಸ್ ಆಗಬೇಕು, ಸ್ಲೋ ಇದ್ದದ್ದು ಸ್ಲೋಲಿ ಆಗಬೇಕು. ಓಕೆ, ನೆಕ್ಸ್ಟ್ ಮೇನ್ ಕ್ವೆಶನ್ ನಂಬರ್ 4 ಅಲ್ಲಿ 2 ಅಂಕದ ಪ್ರಶ್ನೆಗಳಿವೆ. 18ನೇ ಪ್ರಶ್ನೆ, ವೈ ಡಿಡ್ ನೆಹರು ಡಿಸ್ಕ್ರೈಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ್ಯಸ್ ಅ ಸಿಂಬಲ್ ಆಫ್ ರಿವೋಲ್ಟ್? ನೆಹರು ಅವರು ಅಂಬೇಡ್ಕರ್ ಅವರನ್ನ ಕ್ರಾಂತಿಯ ಪ್ರತೀಕ ಅಂತ ಕರೆದ್ರು, ಯಾಕೆ? ಆನ್ಸರ್ ನೋಡಿ, ನೆಹರು ಡಿಸ್ಕ್ರೈಬ್ ಡಾಕ್ಟರ್ ಅಂಬೇಡ್ಕರ್ ಆ್ಯಸ್ ಅ ಸಿಂಬಲ್ ಆಫ್ ರಿವೋಲ್ಟ್ ಬಿಕಾಸ್ ಅಂಬೇಡ್ಕರ್ ವಾಸ್ ಅ ಮ್ಯಾನ್ ಆಫ್ ಸೋಷಿಯಲ್ ರಿಫಾರ್ಮರ್. ನೆಹರು ಅವರು ಅಂಬೇಡ್ಕರ್ ಅವರನ್ನ ಕ್ರಾಂತಿಯ ಪ್ರತೀಕ ಅಂತ ಕರೆದರು, ಯಾಕಂದರೆ ಅವರು ಅಂಬೇಡ್ಕರ್ ಅವರು ಸಮಾಜ ಸುಧಾರಕರಾಗಿದ್ದರು. ಹಿ ಹ್ಯಾಡ್ ಎ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್, ಅವರಿಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಪರಿಕಲ್ಪನೆಯನ್ನು ಹೊಂದಿದ್ದರು. ಹಿ ವಾಸ್ ಆಲ್ವೇಸ್ ಫೈಟಿಂಗ್ ಫಾರ್ ದಿ ವೆಲ್ಫೇರ್ ಆಫ್ ಡಿಪ್ರೆಸ್ಡ್ ಕ್ಲಾಸಸ್, ಹಿಂದುಳಿದ ವರ್ಗಗಳಿಗಾಗಿ ಅವರು ಯಾವಾಗಲೂ ಹೋರಾಟವನ್ನು ಮಾಡ್ತಿದ್ದರು. ನೆಕ್ಸ್ಟ್ 19ನೇ ಪ್ರಶ್ನೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ಅ ವೊರಾಸಿಯಸ್ ರೀಡರ್ ಥ್ರೂಔಟ್ ಹಿಸ್ ಲೈಫ್. ಎಕ್ಸ್ಪ್ಲೇನ್ ಬ್ರೀಫ್ಲಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಿರಂತರ ಓದುಗರಾಗಿದ್ದರು ಅನ್ನೋದ್ರ ಬಗ್ಗೆ ವಿವರಿಸಿ ಬರೆಯಿರಿ ಅಂತ 19ನೇ ಪ್ರಶ್ನೆ. ಉತ್ತರ ನೋಡಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ಅ ವೊರಾಸಿಯಸ್ ರೀಡರ್. ಹಿ ಪರ್ಚೇಸ್ಡ್ ಬುಕ್ಸ್ ಬೈ ಕರ್ಟೇಲಿಂಗ್ ಹಿಸ್ ಡೈಲಿ ನೀಡ್ಸ್. ಹಿ ಪರ್ಚೇಸ್ಡ್ 2000 old books in New York. He purchased 32 boxes of books in London at the time of second round table conference. Next, 20ನೇ ಪ್ರಶ್ನೆ, how do you say that Anant was better than Smita in many other things? ಅನಂತ್ ಸ್ಮಿತಾಳಿಗಿಂತಲೂ ಇತರ ಎಲ್ಲದರಲ್ಲೂ ಕೂಡ ಮುಂದೆ ಇದ್ದನು ಅಂತ ನೀವು ಹೇಗೆ ಹೇಳ್ತೀರಾ? ಕಾನ್ಸೆಪ್ಟ್ ಪಾಠದಿಂದ 20ನೇ ಪ್ರಶ್ನೆ. ಉತ್ತರ ನೋಡೋಣ ಈಗ. ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್. He was the table tennis player. He was the fastest runner. He could compose his tunes with the sitar. So he was better than Smita ಅಂತ ಹೇಳ್ತೀವಿ. Next, how did Smita fulfill her brother's wish? ಸೊ ಇಲ್ಲಿ ನೋಡಿ, 18ನೇ ಪ್ರಶ್ನೆ ಮತ್ತು 19ನೇ ಪ್ರಶ್ನೆ 2 ಅಂಕದ 2 ಪ್ರಶ್ನೆಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠದಿಂದ. ಸೊ ಈ ಪಾಠವನ್ನು ಕೇರ್ಫುಲ್ಲಾಗಿ ಓದ್ಕೊಳ್ಳಿ. ಇನ್ನು 20ನೇ ಪ್ರಶ್ನೆ ಮತ್ತು 21ನೇ ಪ್ರಶ್ನೆ 2 ಪ್ರಶ್ನೆಗಳು ಕೂಡ ನಮಗೆ ಆ ಕಾನ್ಸೆಪ್ಟ್ ಪಾಠದಿಂದಿದೆ. ಸೊ ಸೇಮ್ ಪಾಠದಿಂದ 2 ಅಂಕದ 2 ಪ್ರಶ್ನೆಗಳು. ಸೊ ಈ ಪಾಠವನ್ನು ಕೂಡ ಕೇರ್ಫುಲ್ಲಾಗಿ ಓದ್ಕೊಳ್ಳಿ. ಇನ್ನು 21ನೇ ಪ್ರಶ್ನೆ ನಮ್ಗೆ ಏನು ಕೇಳ್ತಾ ಇದೆ, ಹೌ ಡಿಡ್ ಸ್ಮಿತಾ ಫುಲ್ಫಿಲ್ ಹರ್ ಬ್ರದರ್ಸ್ ವಿಶ್? ಸ್ಮಿತಾ ತನ್ನ ತಮ್ಮನ ಆಸೆಗಳನ್ನು ಹೇಗೆ ಈಡೇರಿಸಿದಳು ಅಂತ ಪ್ರಶ್ನೆ. Answer 21. Smita made a plan and attended the concert. She met Pandit Ravi Shankar and invited him to play for Anand to fulfill his desire of lifetime. She requested Pandit Ravi Shankar and Ustad Allah Rakha with humbleness to perform for her brother Anand to fulfill his wish. 22ನೇ ಪ್ರಶ್ನೆ, why do you think the jazz musician keeps his head down? ಜಾಜ್ ಪ್ಲೇಯರ್ ಯಾವಾಗಲೂ ತನ್ನ ತಲೆಯನ್ನು ಯಾಕೆ ಕೆಳಗಡೆ ಮಾಡಿ ನಿಲ್ತಾ ಇದ್ರು? 22ನೇ ಪ್ರಶ್ನೆ. ಉತ್ತರ ನೋಡೋಣ, ಕೀ ಆನ್ಸರ್ ನೋಡೋಣ. ದ ಜಾಜ್ ಪ್ಲೇಯರ್ ಕೀಪ್ಸ್ ಹಿಸ್ ಹೆಡ್ ಡೌನ್ ಬಿಕಾಸ್ he has lost the hope in life. He was a sad mood. His face was wrinkled ಅಂತ ಬರೀತೀವಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ ನಾವೀಗ. 23.
ಹೌ ಡು ಯು ಸೇ ದ್ಯಾಟ್ ಮಿಸ್ಟರ್ ಪಾಟೀಲ್ಸ್ ವಿಸಿಟ್ ಟು ಮೋಹನ್ಸ್ ಫ್ಯಾಮಿಲಿ ಹೆಲ್ಪ್ಡ್ ದೆಮ್? ಮಿಸ್ಟರ್ ಪಾಟೀಲ್ ಅವರು ಮೋಹನ್ನ ಮನೆಗೆ ಭೇಟಿ ಕೊಟ್ಟಿದ್ದು ಹೇಗೆ ಸಹಾಯ ಆಯಿತು? ಇದು ನಾರಾಯಣಪುರ್ ಇನ್ಸಿಡೆಂಟ್ ಪಾಠದಿಂದ. ಸೊ ನಿಮಗೆ ಅದೇ ಸೇಮ್ ಪಾಠದಿಂದ ಇನ್ನೊಂದು ಚಾಯ್ಸ್ ಕ್ವಶನ್ ಕೂಡ ಇರುತ್ತೆ. ಅದು ಮೊದಲು ಇದರ ಆನ್ಸರ್ ನೋಡೋಣ. 23ನೇ ಪ್ರಶ್ನೆ ಉತ್ತರ. ಮಿಸ್ಟರ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಕೇಮ್ ಟು ಮೋಹನ್ಸ್ ಫ್ಯಾಮಿಲಿ ಟು ವಾರ್ನ್ ಆ್ಯಂಡ್ ಹೆಲ್ಪ್. He gave the secret message of the police department. He took away the cyclo-styling machine to protect them. He saved the family from being arrested. Okay. ಇನ್ನೊಂದು ಯಾವ್ದು ಕೇಳಿದರೆ, ವೈ ವೇರ್ ಬಾಬು ಆ್ಯಂಡ್ ಮಂಜು ಡಿಸಪಾಯಿಂಟೆಡ್ ವಿತ್ ದ ವೇ ಸ್ಟೂಡೆಂಟ್ಸ್ ವೇರ್ ಮಾರ್ಚಿಂಗ್. ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ಚಳವಳಿಯನ್ನು ಕಂಡು ಬಾಬು ಮತ್ತು ಮಂಜುಗೆ ತುಂಬ ನಿರಾಸೆಯಾಗಿತ್ತು, ಏಕೆ ಅಂತ. ಯು ನೋ ದಟ್ ಆನ್ಸರ್. ಓಕೆ. Babu and Manju were disappointed because there were no slogan, no shot. Their march was very silent. They expected that police will beat them and will arrest that protesters. Okay, ಇದು ಉತ್ತರವನ್ನು ಬರಿಬೋದು. ನೆಕ್ಸ್ಟ್ 24ನೇ ಪ್ರಶ್ನೆ ಹೋಗೋಣ. ಹೌ ಹ್ಯಾಸ್ ಡೋಲ್ಮಾ ಡಿಸ್ಕ್ರೈಬ್ಡ್ ಹರ್ ಪ್ರಿಪೇರ್ಡ್ನೆಸ್ ಫಾರ್ ದ ಟಾಸ್ಕ್ ಆಫ್ ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್? ಮೌಂಟ್ ಎವರೆಸ್ಟ್ ತರಬೇತಿ ಪರ್ವತ ಹತ್ತೋದ್ರ ಬಗ್ಗೆ, ತರಬೇತಿಯ ಬಗ್ಗೆ ಪೂರ್ವ ಸಿದ್ಧತೆಯನ್ನು ಡಿ ಕೆ ಡೋಲ್ಮಾ ಅವರು ಹೇಗೆ ಮಾಡ್ಕೋತಾ ಇದ್ರು ಅಂತಕ್ಕಂಥ ಪ್ರಶ್ನೆ ಇದೆ. ಉತ್ತರ ನೋಡೋಣ. ಓಕೆ, ನಿಮಗೆ ಇಲ್ಲಿ 23ನೇ ಪ್ರಶ್ನೆ ಉತ್ತರ. 24ನೇದು, ಡಿ ಕೆ ಡೋಲ್ಮಾ ಗಾಟ್ ಟ್ರೈನಿಂಗ್ ಇನ್ ದಿ ಮೌಂಟೇರಿಂಗ್ ಇನ್ಸ್ಟಿಟ್ಯೂಟ್ ಎಟ್ ಮನಾಲಿ. ಸಿ ಬಿಲೀವ್ಡ್ ದ್ಯಾಟ್ ಸಕ್ಸಸ್ ಆಲ್ವೇಸ್ ಫಾಲೋಸ್ ಡೆಡಿಕೇಶನ್, ಡಿಟರ್ಮಿನೇಷನ್ ಆ್ಯಂಡ್ ಹಾರ್ಡ್ ವರ್ಕ್. She used to practice 4 hours every day before the task of scaling Mount Everest. ನಿಮಗೆ ಇನ್ನೊಂದು ಚಾಯ್ಸ್ ಕೂಡ ಇದೆ. ಇನ್ ವಾಟ್ ವೇ ಡಿಡ್ ದ absence of ಮದರ್ ಮೇಕ್ ಹನೀಫ್ ಆ್ಯಂಡ್ ಹಿಸ್ ಬ್ರದರ್ಸ್ ರೆಸ್ಪಾನ್ಸಿಬಲ್ ಅಂತ ಒಂದು ಪ್ರಶ್ನೆ ಇದೆ. ಸೊ ಇದ್ರಾಗಲೇ ನಾವು ಕೀ ಆನ್ಸರ್ ಇದರ ಉತ್ತರವನ್ನು ಡಿಸ್ಕಸ್ ಮಾಡಿದ್ದೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮೇನ್ ಕ್ವೆಶ್ಚನ್ ನಂಬರ್ 5ಅಲ್ಲಿ 3 ಅಂಕದ 2 ಪ್ರಶ್ನೆ ಕೇಳ್ತಾರೆ ನಿಮಗೆ, ಒಂದು ಪಾಠದಿಂದ ಒಂದು ಪದ್ಯದಿಂದ. 25ನೇ ಪ್ರಶ್ನೆ, ವೈ ವಾಸ್ ಸ್ವಾಮಿ ಆನರ್ಡ್ ಆ್ಯಂಡ್ ಹೌ? ಸ್ವಾಮಿಗೆ ಯಾಕೆ ಗೌರವಿಸಲಾಯಿತು ಮತ್ತು ಹೇಗೆ ಗೌರವಿಸಲಾಯಿತು ಅಂತ 2 ಪ್ರಶ್ನೆ ಕೇಳಿದ್ದಾರೆ. ಸೊ ಕೇರ್ಫುಲ್ಲಾಗಿ ಆನ್ಸರ್ ಮಾಡೋಣ. ಇದಕ್ಕೆ 3 ಅಂಕ ಪ್ರಶ್ನೆ ಇದೆ. ಒನ್ ಡೇ ಸ್ವಾಮಿಸ್ ಫಾದರ್ ಫೋರ್ಸ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ ಟು ಶೋ ಹಿಸ್ ಕರೇಜ್. ಸ್ವಾಮಿ ಸ್ಲೆಪ್ಟ್ ವಿತ್ hesitation alone on the bench in his father's office room. Then he dreamt that a tiger was chasing him in the nightmare. He tried to escape from the tiger, but it was not possible for him. Then he suddenly woke up and saw the moving creature in darkness. He thought that a devil had come there and his end had come. So he came out and bit the moving creature with his teeth like a metal weapon. This type he caught the notorious burglar in the office room. He was appreciated by the police department and he was honored by everyone for catching the notorious burglar. ನಿಮಗೆ ಇನ್ನೊಂದು ಪ್ರಶ್ನೆ ಇದೆ. ವಾಟ್ ಆರ್ ದ ಥಿಂಗ್ಸ್ ದ್ಯಾಟ್ ದ ಪೋಯೆಟ್ ವಿ ಕೆ ಗೋಕಾಕ್ ವಾಂಟ್ ಟು ಸಿಂಗ್? ಕವಿ ವಿ ಕೆ ಗೋಕಾಕ್ ಅವರು ಯಾವ ಹಾಡನ್ನು ಹಾಡಬೇಕಂತ ಬಯಸ್ತಾ ಇದ್ರು? ಇದು ಸಾಂಗ್ ಆಫ್ ಇಂಡಿಯಾದಿಂದ 3 ಅಂಕದ ಪ್ರಶ್ನೆ. ಆನ್ಸರ್ ನೋಡಿ. ದ ಪೋಯಮ್ ಸಾಂಗ್ ಆಫ್ ಇಂಡಿಯಾ ವಾಸ್ ರಿಟನ್ ಬೈ ವಿ ಕೆ ಗೋಕಾಕ್. ದ ಪೋಯೆಟ್ ವಿ ಕೆ ಗೋಕಾಕ್ ಪ್ರೈಸಸ್ ದ ಬ್ಯೂಟಿ ಆಫ್ ಅವರ್ ನೇಷನ್. He wished to sing the song of Himalayan and 3 oceans which are protecting our nation and also looking beautiful. He says that our nation has done progress in the field of technology. We have shipbuilding yard in our nation. He wished to sing song of the great temples and soldiers of the nation. He wished to sing a song about dams, lakes and steel mills of the nation. He wished to sing a song of developing nation. ಈಗ ಮೇನ್ ಕ್ವೆಶ್ಚನ್ 6ಅಲ್ಲಿ ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳಿವೆ. 27ನೇ ಪ್ರಶ್ನೆ, ಹೂಮ್ ಕ್ಯಾನ್ ಐ ಕಾಲ್? ಹಿ ಆಸ್ಕ್ಡ್ ಕ್ವಿಕ್ಲಿ. ನಾನು ಯಾರಿಗೆ ಕರೆ ಮಾಡಲಿ ಅಂತ ಆತ ಬೇಗನೆ ಕೇಳಿದನು. ಇದು ದೇರ್ ಇಸ್ ಎ ಗಲಭದಿ ಟ್ರ್ಯಾಕ್ಸ್ ಪಾಠದಿಂದ. ಹೂ ಆಸ್ಕ್ಡ್ ದಿಸ್ ಕ್ವೆಶ್ಚನ್? ಈ ಪ್ರಶ್ನೆ ಯಾರು ಕೇಳಿದ್ರು? ಆನ್ಸರ್ ಬಾಲೇಶ್ವರ್ ಮಿಶ್ರಾ. ಬಿ, ಹೂ ವಾಸ್ ದಿಸ್ ಆಸ್ಕ್ಡ್ ಟು? ಈ ಪ್ರಶ್ನೆಯನ್ನು ಯಾರಿಗೆ ಕೇಳಿದನು? ರೋಮಾ ತಲ್ರೇಜಾ. ಸಿ, ವೈ ಡಿಡ್ ಹಿ ಆಸ್ಕ್ ಕ್ವಿಕ್ಲಿ?
ಯಾಕೆ ಪ್ರಶ್ನೆ ಬೇಗ ಕೇಳಿದ್ನು ಅಂತ. ಆನ್ಸರ್, ಬಿಕಾಸ್ ಸಿ ಮೈಟ್ ಬ್ಲ್ಯಾಕ್ಔಟ್ ಒನ್ಸ್ ಅಗೇನ್. ಅವಳು ಮತ್ತೆ ಪ್ರಜ್ಞೆ ತಪ್ಪಬಹುದು ಅಂತ ಆತ ಬೇಗನೆ ಪ್ರಶ್ನೆಯನ್ನು ಕೇಳಿದನು. 28ನೇ ಪ್ರಶ್ನೆ. ಇಟ್ ಟುಕ್ ಮಂತ್ಸ್ ಆಫ್ ನೆಗೋಷಿಯೇಷನ್ ಟು ಕಮ್ ಟು ಅನ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದಿ ಓಲ್ಡ್ ಮ್ಯಾನ್. ಆ ವ್ಯಕ್ತಿಯ ಜೊತೆಗೆ ವ್ಯಾಪಾರದ ಒಪ್ಪಂದ ಮಾಡಬೇಕಂದ್ರೆ 1 ತಿಂಗಳ ಸಮಯಾವಕಾಶ ತೆಗೆದುಕೋತು ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಇದು ಜೆಂಟಲ್ಮೆನ್ ಆಫ್ ರಿಯನ್ ಮೇಡಿಯೋ ಪಾಠದಿಂದ. ಹೂ ಈಸ್ ದ ಓಲ್ಡ್ ಮ್ಯಾನ್ ರೆಫರ್ಡ್ ಹಿಯರ್. ಇಲ್ಲಿ ಓಲ್ಡ್ ಮ್ಯಾನ್ ಅಂತ ಯಾರನ್ನ ರೆಫರ್ ಮಾಡಿದ್ದಾರೆ ಅಂತ. ಸೊ ಉತ್ತರ ಡಾನ್ ಅನ್ಸೆಲ್ಮೋ. ಬಿ ಕ್ವೆಶನ್, ವಾಟ್ ವಾಸ್ ದ ನೆಗೋಷಿಯೇಷನ್ ಅಬೌಟ್. ಇಲ್ಲಿ ಯಾವುದ್ರ ಬಗ್ಗೆ ವ್ಯಾಪಾರ ನಡೀತಾ ಇತ್ತು, ಯಾವುದ್ರ ಬಗ್ಗೆ? ಓಕೆ ನೋಡಿ ಉತ್ತರ, ದ ಟ್ರೇಡ್ ಆಫ್ ಸೆಲ್ಲಿಂಗ್ ಓಲ್ಡ್ ಮ್ಯಾನ್ಸ್ ಲ್ಯಾಂಡ್. ಡಾನ್ ಅನ್ಸೆಲ್ಮೋ ಅವರ ಪ್ರಾಪರ್ಟಿಯನ್ನು ಮಾರೋದ್ರ ಬಗ್ಗೆ ವ್ಯಾಪಾರ ನಡೆದಿತ್ತು. ಕ್ವೆಶನ್ ಸಿ, ವೈ ಡು ಯು ಥಿಂಕ್ ಇಟ್ ಟುಕ್ ಮಂತ್ಸ್ ಆಫ್ ನೆಗೋಷಿಯೇಷನ್ ಟು ಆ್ಯನ್ ಅಂಡರ್ಸ್ಟ್ಯಾಂಡಿಂಗ್. ಈ ವ್ಯಾಪಾರ ಮುಗಿಬೇಕಂದ್ರೆ 1 ತಿಂಗಳ ಟೈಮ್ ಯಾಕೆ ತೆಗೆದುಕೊಳ್ತು ಅಂತ ಪ್ರಶ್ನೆ. ಆನ್ಸರ್, ಬಿಕಾಸ್ ದ ಓಲ್ಡ್ ಮ್ಯಾನ್ ವಾಸ್ ಸ್ಲೋ ಆ್ಯಂಡ್ ಹಿ ವಾಸ್ ನೋ ಇನ್ ಹರಿ ಅಂತ ಕೂಡ ನಾವು ಬರಿಬೋದು. 29. ದಿಸ್ ಈಸ್ ಅ ಸ್ಕೂಲ್ ಫಾರ್ ನಾರ್ಮಲ್ ಬಾಯ್ಸ್. ಈ ಶಾಲೆ ಸಾಮಾನ್ಯ ಮಕ್ಕಳು ಕಲಿತಕ್ಕಂಥ ಶಾಲೆ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಈ ಪ್ರಶ್ನೆ ನಮಗೆ ಕಲರ್ಸ್ ಆಫ್ ಸೈಲೆನ್ಸ್ ಪಾಠದಿಂದ ಈ ಒಂದು ಪ್ರಶ್ನೆ ಇದೆ. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್. ಈ ಮಾತನ್ನು ಯಾರು ಹೇಳಿದ್ರು? ಸ್ಕೂಲ್ ಅಥಾರಿಟಿ ಅಂತ ಬರಿಬೋದು ಅಥವಾ ಹೆಡ್ ಮಾಸ್ಟರ್ ಅಂತ ಬರಿಬೋದು. ಬಿ, ವೆನ್ ಡಿಡ್ ದ ಸ್ಪೀಕರ್ ಸೇ ಸೋ. ಈ ಮಾತನ್ನು ಯಾವಾಗ ಹೇಳಿದ್ರು? ಈ ಶಾಲೆ ನಾರ್ಮಲ್ ಮಕ್ಕಳಿಗಾಗಿ ಅಂತ. ಸೊ ಆನ್ಸರ್ ನೋಡೋಣ. ವೆನ್ ಸತೀಶ್ ಆ್ಯಂಡ್ ಹಿಸ್ ಫಾದರ್ ವೆನ್ ಟು ಟೇಕ್ ಅಡ್ಮಿಷನ್ ಇನ್ ನ್ಯೂ ಸ್ಕೂಲ್ ದೆನ್ ಇಟ್ ವಾಸ್ ಸೈಟ್. ಸತೀಶ್ ಮತ್ತು ಆತನ ತಂದೆ ಹೊಸ ಶಾಲೆಗೆ ಅಡ್ಮಿಷನ್ ಪಡೆಯೋಕೆ ಹೋದಾಗ ಈ ಮಾತು ಹೇಳಲಾಯಿತು. ಕ್ವೆಶನ್ ಸಿ, ವಾಟ್ ಡಿಡ್ ದ ಸ್ಪೀಕರ್ ಸಜೆಸ್ಟ್. ಸೊ ಅದಕ್ಕೆ ಸ್ಪೀಕರ್ ಏನು ಸಜೆಸ್ಟ್ ಕೊಟ್ಟರು? ದ ಸ್ಪೀಕರ್ ಸಜೆಸ್ಟೆಡ್ ಸತೀಶಸ್ ಫಾದರ್ ಟು ಅಡ್ಮಿಟ್ ಹಿಸ್ ಸನ್ ಸತೀಶ್ ಇನ್ ಸ್ಪೆಷಲ್ ಸ್ಕೂಲ್ ಆಫ್ ಡೆಫ್ ಆ್ಯಂಡ್ ಡಂಬ್ ಚಿಲ್ಡ್ರನ್ ಟು ಕಂಟಿನ್ಯೂ ಹಿಸ್ ಎಜುಕೇಷನ್. ಸೊ ಆ ಹೆಡ್ ಮಾಸ್ಟರ್ ಏನು ಹೇಳ್ತಾರೆ ಅಂದರೆ, ನಿಮ್ಮ ಮಗನನ್ನು ಕಿವುಡರು ಮತ್ತು ಮೂಕರ ಶಾಲೆಗೆ ಹಾಕಿ ಅಂತ ಒಂದು ನಮಗೆ ಸಜೆಸ್ಟನ್ನು ಮಾಡ್ತಾರೆ. ಕ್ವೆಶನ್ 30, ಯು ಕ್ಯಾನಾಟ್ ಪುಟ್ ಅ ಫೆನ್ಸ್ ಅರೌಂಡ್ ದಿ ಪ್ಲ್ಯಾನೆಟ್ ಅರ್ತ್. ಅಂದರೆ ಭೂಗ್ರಹದ ಸುತ್ತಲೂ ನನಗೆ ಬೇಲಿ ಹಾಕಲು ಆಗೋದಿಲ್ಲ. ಇದು ಐ ಆಮ್ ದಿ ಲ್ಯಾಂಡ್ ಪೋಯಮ್ದಿಂದ ಎಕ್ಸ್ಟ್ರಾಕ್ಟ್ ಪ್ರಶ್ನೆ. ಎ, ಹೂ ಈಸ್ ದ ಸ್ಪೀಕರ್ ಹಿಯರ್. ಇಲ್ಲಿ ಸ್ಪೀಕರ್ ಯಾರು? ದ ಲ್ಯಾಂಡ್ ಅಂತ ಬರಿಬೋದು ಅಥವಾ ದ ಅರ್ತ್ ಅಂತ ಬರಿಬೋದು. ಕ್ವೆಶನ್ ಬಿ, ಹೂ ಈಸ್ ಯು. ಇಲ್ಲಿ ಯು ಅಂತ ಯಾರನ್ನ ರೆಫರ್ ಮಾಡಿದ್ದಾರೆ? ಯು ರೆಫರ್ ಟು ರೀಡರ್ಸ್ ಬರಿಬೋದು ಅಥವಾ ಪೀಪಲ್ ಅಂತ ಬರಿಬೋದು. ಇನ್ನೊಂದು ಪ್ರಶ್ನೆ ಇದೆ, ವಾಟ್ ಡಸ್ ದ ಸ್ಟೇಟ್ಮೆಂಟ್ ಮೀನ್. ಯು ಕ್ಯಾನಾಟ್ ಪುಟ್ ಅ ಫೆನ್ಸ್ ಅರೌಂಡ್ ದಿ ಪ್ಲ್ಯಾನೆಟ್ ಅರ್ತ್ ಅಂದರೆ ಏನು ಅಂತ ಅರ್ಥ ಕೇಳ್ತಾ ಇದ್ದಾರೆ. ಆನ್ಸರ್, ದ ಮೆನ್ ಕ್ಯಾನಾಟ್ ಪುಟ್ ಫೆನ್ಸ್ ಅರೌಂಡ್ ದಿ ಪ್ಲ್ಯಾನೆಟ್ around the earth because it is very big and it is impossible task to do. ಓಕೆ, ನಾವೀಗ ಪ್ರೊಫೈಲ್ ರೈಟಿಂಗ್ ಹೋಗ್ತಾ ಇದ್ವಿ. ಮೇನ್ ಕ್ವೆಶನ್ ನಂಬರ್ 7 ಓಕೆ 3 ಅಂಕದ ಪ್ರಶ್ನೆ ಇದೆ. ರಾಘವನ ಬಗ್ಗೆ. ಏಜ್ 50 years, ಡೇಟ್ ಆಫ್ ಬರ್ತ್ ಏಪ್ರಿಲ್ 4th, ಬರ್ತ್ ಪ್ಲೇಸ್ ಗದಗ್, ಕ್ವಾಲಿಫಿಕೇಷನ್ MA BEd, ನೇಮ್ ಆಫ್ ದಿ ಸ್ಪೌಸ್ ನಿರ್ಮಲಾ, ಪ್ರೊಫೆಷನ್ ಪೋಸ್ಟ್ ಮಾಸ್ಟರ್, ಹೆಡ್ ಪೋಸ್ಟ್ ಆಫೀಸ್ ದಾವಣಗೆರೆ, ಹಾಬೀಸ್ ಸಿಂಗಿಂಗ್ ಆ್ಯಂಡ್ ರೀಡಿಂಗ್, ರೀಸನ್ ಫಾರ್ ಪಾಪ್ಯುಲಾರಿಟಿ ಆ್ಯಕ್ಟಿವ್, ಕೈಂಡ್ ಆ್ಯಂಡ್ ವರ್ಕ್ಹಾಲಿಕ್. ಸೊ ಈಗ ನಾವು ಉತ್ತರ ನೋಡೋಣ. ದ ಗಿವನ್ ಪ್ರೊಫೈಲ್ is about Raghav. His age is 50 years. He was born on 4th April. His birthplace is Gadag. His educational qualification is MA BEd. His spouse name is Nirmala. His profession is postmaster at head post office in Davangere. His hobbies are singing and reading. He is very popular for his activeness, kindness and workaholic. Main question number 8 ಅಲ್ಲಿ ಸ್ಟೋರಿ ಡೆವಲಪ್ಮೆಂಟ್ ಇದೆ. 33 ಪ್ರಶ್ನೆ. A king was upset dash people lazy to teach lesson, put a big stone in the middle of the road, people passed by. ಹಿಂಗೆಲ್ಲ ಕೊಟ್ಟಿದ್ದಾರಲ್ಲ. ಸೊ ಇದ್ರ ಉತ್ತರನ ನೋಡೋಣ ನೇರವಾಗಿ. 32ನೇ ಪ್ರಶ್ನೆ. Once upon a time there was a king in a palace. He was very upset of his people because the people were
very lazy. One day he made a plan to teach them a lesson. He ordered to put a big stone in the middle of the road. People passed by the big stone, but nobody removed it. Instead of removing stone, they blamed the government. After a month, the king asked the soldiers to remove stone, which was in the middle of the road. When the soldiers were removing the stone, they saw a box under the stone. The box was full of hundreds of gold coins. After knowing this, the people became aware of everything and decided not to be lazy. ನೆಕ್ಸ್ಟ್ ಪಿಕ್ಚರಲ್ ರೈಟಿಂಗ್ ಇದೆ. ಮೇನ್ ಕ್ವೆಶ್ಚನ್ ನಂಬರ್ 9ನಲ್ಲಿ ಒಂದು ಚಿತ್ರವನ್ನು ನೋಡಿ, ಅದು 3 ಅಂಕದ ಪ್ರಶ್ನೆ ಇರುತ್ತೆ. ನೀವು ಒಂದು ಪ್ಯಾರಾಗ್ರಾಫನ್ನು ಬರೀಬೇಕು. ಚಿತ್ರ ನೋಡಿ, ಇಲ್ಲೊಂದು ಕ್ಲಾಸ್ ರೂಮ್ ಚಿತ್ರ ಇದೆ. ಇಲ್ಲಿ ಟೀಚರ್ಸ್ ಟೀಚ್ ಮಾಡ್ತಾ ಇದ್ದಾರೆ, ಮಕ್ಕಳೆಲ್ಲ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನು ಬರೀಬೇಕು? The given picture is about a classroom. There are some students in this picture. There is a teacher in this picture. There is a blackboard in this picture. There is classroom in this picture. There is a table in this picture. There are some desks in this picture. There is a window in this picture. ಈ ಥರ ನಾವು ಒಂದೊಂದೇ ಪಾಯಿಂಟ್ಸನ್ನಲ್ಲಿ ನಾವು ನೋಡ್ತಾ ಬರಿಬೋದು. ದ ಟೀಚರ್ ಈಸ್ ಡಿಸ್ಕಸಿಂಗ್ ವಿತ್ ದಿ ಸ್ಟೂಡೆಂಟ್ಸ್. Here the teacher is asking some questions to the students, and the students are trying to answer the questions of the teacher. Some students are raising their hands to answer. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಇಲ್ಲಿ ಇನ್ನೊಂದು ಕ್ವೆಶನ್ ಇದೆಯಲ್ಲ, ಇದು ಆಲ್ಟರ್ನೇಟಿವ್ ಕ್ವೆಶನ್ ಆಗಿ, ಇದು ಸ್ಪೆಷಲಾಗಿ ದೃಷ್ಟಿಮಾಂದ್ಯ ವಿದ್ಯಾರ್ಥಿಗಳಿಗಾಗಿರುತ್ತೆ. ಅಲ್ಲಿ ಫ್ರೇಸಲ್ ವರ್ಬ್ ಕೊಟ್ಟಿರ್ತಾರೆ, ಅದನ್ನು ನಿಮ್ಮ ಓನ್ ಸೆಂಟೆನ್ಸಲ್ಲಿ ಮಾಡಬೇಕು. ಸೊ ನಾವೀಗ ಮೇನ್ ಕ್ವೆಶನ್ 10ಕ್ಕೆ ಬರ್ತಾ ಇದ್ವಿ. ಇಲ್ಲಿ ನಿಮಗೆ ಕೋಟ್ ಫ್ರಮ್ ಮೆಮೊರಿ, ನಿಮಗೆ ಕ್ವಾಲಿಟಿ ಆಫ್ ಮರ್ಸಿ ಮತ್ತು ಬ್ಲೈಂಡ್ ಬಾಯ್ ಪೊಯಮ್ದಿಂದ ಒಂದೊಂದು ಸ್ಟಾನ್ಸವನ್ನು ಕೊಟ್ಟಿರ್ತಾರೆ. ಸೊ ನೀವು ಯಾವುದಾದ್ರೂ ಒಂದನ್ನು ಇಲ್ಲಿ ಬರಿಬೋದು. ಓಕೆ, ನಾವು ಉತ್ತರ ನೋಡೋಣ. ಫಸ್ಟ್ ಪೊಯಮಲ್ಲಿ ಯಾವ್ದು ಕೊಟ್ಟಿದೆ? ದ ಥರ್ಡ್ ಮೊನಾಕ್, ಇದು ಕ್ವಾಲಿಟಿ ಆಫ್ ಮರ್ಸಿ ಕೊಟ್ಟಿದ್ದಾರೆ. ಇನ್ನು ಸೆಕೆಂಡ್ ಸ್ಟಾನ್ಸದಲ್ಲಿ ನಮಗೆ ಬ್ಲೈಂಡ್ ಬಾಯ್ ಪೊಯಮ್ದಿಂದ ಒಸೆ ದ್ಯಾಟ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ನೋಡೋಣ, ಎರಡು ಕೂಡ ಹೇಳ್ತೀನಿ ನಿಮಗೆ. ಒಸೆ ವಾಟ್ ಈಸ್ ದ್ಯಾಟ್ ಥಿಂಗ್ ಆ ಲೈಟ್ ವಿಚ್ ಐ ಮಸ್ಟ್ ನೆವರ್ ಎಂಜಾಯ್. ವಾಟ್ ಆರ್ ದ ಬ್ಲೆಸ್ಸಿಂಗ್ಸ್ ಆಫ್ ದಿ ಸೈಟ್ ಓವರ್ ಟೆಲ್ ಯುವರ್ ಪುವರ್ ಬ್ಲೈಂಡ್ ಬಾಯ್. ಸೊ ನಮಗೆ ಈಗ ಕ್ವಾಲಿಟಿ ಆಫ್ ಮರ್ಸಿಯಿಂದ ಬರೆದಾಗ, ದ ಥರ್ಡ್ ಮೊನಾಕ್ ಬೆಟರ್ ದ್ಯಾನ್ ಇಸ್ ಕ್ರೌನ್. His scepter shows the force of temporal power. His scepter shows the force of temporal power. ಡಬಲ್ ಆಗಿದೆ, ಒಂದು ಸೆಂಟೆನ್ಸ್ ರಿಮೂವ್ ಮಾಡಬೇಕು. The attribute of awe and majesty wherein doth sit the dread and fear of kings. ಓಕೆ, ನಾವು ನೆಕ್ಸ್ಟ್ ಈಗ ಪ್ಯಾಸೇಜ್ ರೀಡಿಂಗ್ ಇದೆ. ರೀಡ್ ದ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ಇದೆ. ಸೊ ಇಲ್ಲಿ ಪ್ಯಾಸೇಜನ್ನು ಕೇರ್ಫುಲ್ಲಾಗಿ ಓದ್ಕೊಳ್ಳಿ. Ants are the most interesting of all insects because they are like human beings in many ways. Ants, ಇರುವೆಗಳು ತುಂಬ ಒಂದು ಇಂಟ್ರೆಸ್ಟಿಂಗ್ ಆದಂಥ ಒಂದು ಹುಳುಗಳು. ಅವು ಮನುಷ್ಯನ ಥರ ಅವು ಮನುಷ್ಯರಿಗೆ ತುಂಬ ಸಹಾಯ ಆಗುತ್ತೆ ಮನುಷ್ಯನ ಥರ. ದೇ ಲಿವ್ ಇನ್ ಫ್ಯಾಮಿಲೀಸ್, ಬಿಲ್ಡ್ ದೇರ್ ಓನ್ ಹೌಸಸ್ ಆ್ಯಂಡ್ ಹ್ಯಾವ್ ಕಿಂಗ್ ಆ್ಯಂಡ್ ಕ್ವೀನ್. ಈಚ್ ant has its own work to do it. Does it work well? There were young ants who have just come out of their cocoons are generally the nurses. When they are old and their skins become harder, they are ready to leave the nest and do other kinds of work. Some of the ants hunt for food. Most of the insects go out looking for food, but it is always for themselves. But the ants think of the nest. They bring in food for the queen and other workers as well as themselves. So ಇಲ್ಲಿ ಎರಡು ಪ್ರಶ್ನೆ ಇವೆ. How are the ants similar to human beings? ಇರುವೆಗಳು ಕೂಡ ಮನುಷ್ಯನ ಥರ ಸೇಮ್ ಆಗಿರುತ್ತೆ ಅಂತ ಹೇಗೆ? ಆನ್ಸರ್, ದ ಆ್ಯಂಟ್ಸ್ ಲಿವ್ ಇನ್ ಫ್ಯಾಮಿಲೀಸ್. ಅವು ಕೂಡ ನಮ್ಮ ಥರನೇ ಫ್ಯಾಮಿಲಿಯಲ್ಲಿ ವಾಸಿಸುತ್ತೆ, ಇದು ಸೇಮ್. ಬಿಲ್ಡ್ ದೇರ್ ಓನ್ ಹೌಸಸ್, ನಮ್ಮ ಥರ ಅವುಗಳು ಕೂಡ ಮನೆಗಳನ್ನು ಕಟ್ಟಿಕೊಳ್ಳುತ್ತೆ. ಹ್ಯಾವ್ ಅ ಕಿಂಗ್ ಆ್ಯಂಡ್ ಕ್ವೀನ್, ನಮಗೆ ಹೇಗೆ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಇರ್ತಾರೆ, ಅವರಿಗೆ ಕೂಡ ರಾಜ ರಾಣಿ ಇರ್ತಾರೆ ಅಂತ. ಈಚ್ ಆ್ಯಂಟ್ ಹ್ಯಾಸ್ ಇಟ್ಸ್ ಓನ್ ವರ್ಕ್ ಟು ಡೂ, ಅವುಗಳಿಗೆ ತಮ್ಮದೇ ಆದ ಕೆಲಸ ಇರುತ್ತೆ ನಮ್ಮ ಥರ. ಇಟ್ ಡಸ್ ಇಟ್ಸ್ ವರ್ಕ್ ವೆಲ್, ಅವುಗಳು ಕೂಡ ಕೆಲಸವನ್ನು ಚೆನ್ನಾಗಿ ಮಾಡುತ್ತೆ. ದೇ ಬ್ರಿಂಗ್ ಇನ್ ಫುಡ್ ಫಾರ್ ದಿ ಕ್ವೀನ್ ಆ್ಯಂಡ್ ವರ್ಕ್. ಇದೆಲ್ಲ ನಾವು ಇಲ್ಲಿ ಉತ್ತರವನ್ನು ಬರೀಬೇಕಾಗುತ್ತೆ. ಇನ್ನೊಂದು ಪ್ರಶ್ನೆ, ಹೌ ಆರ್ ದ ಆ್ಯಂಟ್ಸ್ ಡಿಫ್ರೆಂಟ್ ಫ್ರಮ್ ಅದರ್ ಇನ್ಸೆಕ್ಟ್ಸ್? ಇತರ ಕೀಟಗಳಿಗೆ ಅಥವಾ ಇತರ ಒಂದು ಹುಳುಗಳಿಗೆ ಕಂಪೇರ್ ಮಾಡಿದಾಗ ಇರುವೆಗಳು ತುಂಬ ಡಿಫ್ರೆಂಟ್ ಆಗಿರುತ್ತೆ, ಹೇಗೆ? When the ants are older and things skin become harder, they are ready to leave the nest and do other kinds of work.
ಇರುವೆಗಳಿಗೆ ವಯಸ್ಸಾದಾಗ ಅದರ ಸ್ಕಿನ್ ತುಂಬಾ ಒರಟಾಗುತ್ತೆ. ಆವಾಗ ಅವು ಏನು ಮಾಡುತ್ತೆ, ಮನೆಯನ್ನು ಬಿಟ್ಟು ಬೇರೆ ಕೆಲಸ ಮಾಡ್ತಾ ಹೊರಗಡೆ ಹೋಗುತ್ತೆ. ಸಮ್ ಆಫ್ ದ ಆ್ಯಂಟ್ಸ್ ಹಂಟ್ ಫಾರ್ ಫುಡ್. ಇನ್ನು ಕೆಲವೊಂದು ಆ್ಯಂಟ್ಸ್ಗಳು ಏನು ಮಾಡುತ್ತೆ, ಬೇಟೆ ಕೂಡ ಆಡುತ್ತೆ. ನಾವು ಮೇನ್ ಕ್ವೆಶನ್ ಬಿಟ್ಟು 12ಕ್ಕೆ ಬರ್ತಾ ಇದ್ವಿ. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ ಇನ್ ಅಬೌಟ್ 8 to 10 ಸೆಂಟೆನ್ಸಸ್ ಇದೆ. 4 ಅಂಕದ ನಿಮ್ಗೆ 2 ಪ್ರಶ್ನೆ ಕೊಟ್ಟಿರ್ತಾರೆ, ಸ್ವಲ್ಪ ಚಾಯ್ಸ್ ಇರುತ್ತೆ. ಒಂದು ನೋಡಿ ಏನಿದೆ ಪ್ರಶ್ನೆ 36ನೇದು. ನ್ಯಾರೇಟ್ ವಾಟ್ ಆರ್ ರಸ್ಕಿನ್ ಬಾಂಡ್ ಸೈಸ್ ಅಬೌಟ್ ಹಿಸ್ ಗ್ರ್ಯಾಂಡ್ ಮದರ್ ಇನ್ ದ ಪೋಯಮ್ ಗ್ರ್ಯಾಂಡ್ ಮಾ ಕ್ಲಮ್ಸ್ ಎ ಟ್ರೀ. ಗ್ರ್ಯಾಂಡ್ ಮಾ ಕ್ಲಮ್ಸ್ ಎ ಟ್ರೀ ಅಂತಕ್ಕಂಥ ಕವನದಲ್ಲಿ ರಸ್ಕಿನ್ ಬಾಂಡ್ ಅವರು ಅಜ್ಜಿ ಬಗ್ಗೆ ಯಾವ ಥರ ವರ್ಣನೆ ಮಾಡಿದ್ದಾರೆ ಬರೀರಿ ಅಂತ. ಇಲ್ಲಿ ನಿಮಗೊಂದು ಚಾಯ್ಸ್ ಇರುತ್ತೆ, ಅದು ನಿಮಗೆ ಉತ್ತರ ಗೊತ್ತಿಲ್ಲ ಅಂದರೆ ಇದು ಕೂಡ ಬರಿಬೋದು. ರೈಟ್ ದಿ ಸಮರಿ ಆಫ್ ದಿ ಪೋಯಮ್ ಜಾರ್ಜ್ ಪೋಯಮ್ 2. ಓಕೆ, ನಾವೀಗ ಉತ್ತರ ನೋಡ್ಕೊಂಬರೋಣ. ಇಲ್ಲಿ ನಮ್ಮ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಸಾರಾಂಶವನ್ನು ಓದ್ತೀನಿ, ಒಂದು ಬಾರಿ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ poem was written by Ruskin Bond. The poet Ruskin Bond says that his grandma was a genius old woman. She liked climbing trees very much. She was climbing trees very quickly. She learnt it by her loving brother at the age of 6 years. Last time she climbed a tree at the age of 62 years. She was old to stop climbing trees. Her relatives advised her to live gracefully, but she refused it and continued climbing trees. One day she climbed a tree and could not come down. At that time, her relatives were in the town. Her health was upset due to fear. She was advised by the doctor for 1 week bed rest. She felt unsatisfied in the bed rest. After a recovery of her health, she called her son and demanded a house in the treetop. Her son fulfilled her desire. She went there and lived there with joy forever. ಕ್ವೆಶನ್ ಪೇಪರ್ನ ಈಗ ಕೊನೆಯ ಹಂತಕ್ಕೆ ಬರ್ತಾ ಇದ್ವಿ. ಮೇನ್ ಕ್ವೆಶನ್ 13ನಲ್ಲಿ ನಮಗೆ ಎಸ್ಸೆ ರೈಟಿಂಗ್ ಇದೆ. 3 ಎಸ್ಸೆಗಳನ್ನು ಕೊಟ್ಟಿದ್ದಾರೆ. ಸೊ ಯಾವುದಾದ್ರೂ ಒಂದು ಕೂಡ ನೀವು ಬರಿಬೋದು. ಈಗಾಗಲೇ ನಾನು ಕೋವಿಡ್-19 ಬಗ್ಗೆ ಒಂದು ಎಸ್ಸೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾಡಿದ್ದೀನಿ, ನೋಡ್ಬೋದು. ಇನ್ನೊಂದು ಪ್ಲಾಸ್ಟಿಕ್ ಬ್ಯಾನ್ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದ್ದೀನಿ, ಅದು ಕೂಡ ನೋಡ್ಬೋದು. ಸೊ ಯೂಟ್ಯೂಬಲ್ಲಿ ಹೋಗಿ ಏನು ಮಾಡಬೇಕಂದ್ರೆ ಕೋವಿಡ್-19 ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿ, ಅಥವಾ ಪ್ಲಾಸ್ಟಿಕ್ ಬ್ಯಾನ್ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿ ಸಿಗುತ್ತೆ. ಸೊ ಇಲ್ಲಿ ಒಂದು ನಾನು ಎಸ್ಸೆನ ಸಾಲ್ವ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಕೋವಿಡ್-19 ಒಂದು ಎಸ್ಸೆ ನೋಡ್ಬೋದು. ನಾವು ಮೊದಲು ಇಂಟ್ರಡಕ್ಷನನ್ನು ಬರೀಬೇಕು, ಆಮೇಲೆ ಕೊನೆಯಲ್ಲಿ ನಾವು ಕನ್ಕ್ಲೂಷನನ್ನು ಬರಿತೀವಿ. ಇಂಟ್ರಡಕ್ಷನಲ್ಲಿ ಏನು ಬರೀಬೇಕಂದ್ರೆ, ಕೋವಿಡ್-19 ಈಸ್ ಅ ಪ್ಯಾಂಡಮಿಕ್ ಡಿಸೀಸ್. ಇಟ್ ಹ್ಯಾಸ್ ಲೆಡ್ ಅ ಡ್ರಾಮೆಟಿಕ್ ಲಾಸ್ ಆಫ್ human life worldwide. It created a massive loss to the whole world. It entered India in the month of March 2020. COVID-19 affected on public health, food system, and the world of work. So body of the essay now at least 2 paragraph ಬರೆಯೋಣ. It created major loss to the business and financial institutions. Millions of people in the world fell in the risk of falling into the extreme poverty. Millions of people were undergone into the loss of their livelihoods due to this pandemic disease. This pandemic disease has been affecting on our food system, especially it has affected on daily working laborers. We saw the lockdown system for the first time in our life due to this COVID-19. We faced many problems in our house area, village, towns, cities, states, and in many countries of the world. The whole world faced many difficulties due to this COVID-19. But what major benefits has been created by this disease is that we, the member of our family, spent time together for more days in lockdown time. The pollution came into control this lockdown time. We lost some of our relatives by this COVID-19. So conclusionally, we must rethink the future of our environment and tackle climate change and environmental degradation with the ambition of urgency. Only then we can protect the health, livelihoods, food security and nutrition of all people.
ಓಕೆ, ನಾವು ಪ್ರಶ್ನೆ ಪತ್ರಿಕೆ ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ವಿ. ಲೆಟರ್ ರೈಟಿಂಗ್ ಸಂಬಂಧಪಟ್ಟಂತೆ 5 ಅಂಕದ ಪ್ರಶ್ನೆ. ಇಮ್ಯಾಜಿನ್ ಯು ಆರ್ ನೂತನ್ ಆರ್ ನಿತ್ಯ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ಹೊಸಪೇಟೆ. ರೈಟ್ ಎ ಲೆಟರ್ ಟು ದಿ ಎಡಿಟರ್ complaining against the frequent breakdown of electricity in your locality. ಸೊ ವೃತ್ತಪತ್ರಿಕೆಯ ಸಂಪಾದಕರಿಗೆ ಒಂದು ಪತ್ರವನ್ನು ಬರೀರಿ ಅಂತ ಹೇಳ್ತಾ ಇದ್ದಾರೆ. ಎದ್ರ ಬಗ್ಗೆ ಅಂದರೆ ನಿಮ್ಮ ಹಳ್ಳಿಯಲ್ಲಿ, ನಿಮ್ಮ ಊರಲ್ಲಿ ಕರೆಂಟ್ ಆಗಾಗ ಹೋಗ್ತಾ ಇರುತ್ತೆ ಅಲ್ಲ, ಅದರ ತೊಂದರೆ ಬಗ್ಗೆ ಬರೀರಿ ಅಂತ. ಅಲ್ಲಿ ನಿಮಗೆ ಚಾಯ್ಸ್ ಕೂಡ ಇರುತ್ತೆ, ಇನ್ನೊಂದು ನಿಮಗೆ ಪರ್ಸನಲ್ ಲೆಟರ್ ಕೂಡ. ರೈಟ್ ಎ ಲೆಟರ್ ಟು ಯುವರ್ ಅಂಕಲ್ ಟು ಥ್ಯಾಂಕ್ ಹಿಮ್ ಫಾರ್ ಹಿಸ್ ಬರ್ಡೇ ಗಿಫ್ಟ್. ನಿಮ್ಮ ಅಂಕಲ್ ಅವರು ನಿಮಗೆ ಬರ್ಡೇ ಗಿಫ್ಟ್ ಕೊಟ್ಟಿರ್ತಾರಲ್ಲ, ಅದಕ್ಕಾಗಿ ಅವರಿಗೆ ಥ್ಯಾಂಕ್ಸ್ ಹೇಳೋ ಸಲುವಾಗಿ ಒಂದು ಪತ್ರವನ್ನು ಬರೀಬೇಕು ಅಂತ. ಸೊ ನನಗೆ ಒಂದು ಲೆಟರ್ನಲ್ಲಿ ಕೂಡ ಸಾಲ್ವ್ ಮಾಡಿದ್ದೆ. ಫ್ರಾಮ್ ನೂತನ್ ಗೌರ್ಮೆಂಟ್ ಹೈಸ್ಕೂಲ್ ಹೊಸಪೇಟೆ, ಡೇಟ್ 24/2/2022. ಡಿಯರ್ ಅಂಕಲ್, ಐ ಆಮ್ ವೆರಿ ವೆಲ್ ವಿತ್ ಮೈ ಸ್ಟಡಿ ಆ್ಯಂಡ್ ಆಲ್ಸೋ ಹೆಲ್ತ್. ಹೌ ಆರ್ ಯು? ಐ ಫೆಲ್ಟ್ ವೆರಿ ಹ್ಯಾಪಿ ವೆನ್ ಐ ಸಾ ಯುವರ್ ಗಿಫ್ಟ್. ಯು ಹ್ಯಾವ್ ಪ್ರೆಸೆಂಟೆಡ್ ಮೀ ಮೈ ಫೇವರಿಟ್ ಗಿಫ್ಟ್ which is very nice and beautiful. I have shown it to my all friends. They also liked it and felt very happy. Once again, I thank you, my dear uncle, for presenting a wonderful gift. Convey my regards to my lovely aunt. Yours lovingly, ನೂತನ್. ಕೊನೆಗೆ 2 ಅಡ್ರೆಸ್ ಬರೆದು XYZ ಅಂತ ಬರೀಬೇಕು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು 2022 ಫೆಬ್ರವರಿ ಆದಂಥ ಇಂಗ್ಲೀಷ್ನ ಒಂದು ಪ್ರಿಪರೇಟರಿ ರಾಜ್ಯ ಮಟ್ಟದ ಪ್ರಿಪರೇಟರಿ ಎಕ್ಸಾಮ್ನ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿದ್ವಿ. ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನಮ್ಮ scoringtarget.com ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಕ್ವಶನ್ ಪೇಪರ್ ಲಿಂಕ್ ಒಂದು ಸೆಪ್ರೇಟ್ ಆಗಿದೆ ಮತ್ತು ಅಲ್ಲೇ ಕೀ ಆನ್ಸರ್ ಕೂಡ ಒಂದು ಲಿಂಕ್ ಇದೆ. ಸೊ ಎರಡರ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಇದರಿಂದ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ ಆದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.